ಕೇಸಿ ಅವರು ತುಂಬ ಚಿಕ್ಕವರಿದ್ದಾಗ ತುಂಬ ಕಷ್ಟದ ದಿನಗಳನ್ನು ಕಳೀತಾರೆ. ಯಾಕಂದರೆ ಅವರು ತುಂಬ ಬಡವರಾಗಿದ್ದರು. ಅವರು ಯಾವಾಗಲೂ ಇನ್ನೊಬ್ಬರು ಧರಿಸಿದ ಬಟ್ಟೆಗಳನ್ನು ಮತ್ತೆ ಧರಿಸ್ತಿದ್ರು. ಮತ್ತು ಅವರು ಅವರ ಶಿಕ್ಷಕರಿಂದ ನೀನು ಯಾವಾಗಲೂ ಜೈಲಲ್ಲೇ ಕೊಳಿತೀಯಾ ಅಂತ ಬೈಸ್ಕೊತಿದ್ರು. ನಂತರ ಅವರು ಮನೆ ನಡೆಸಲು ರೆಸ್ಟೋರೆಂಟ್ ಮತ್ತು ಗ್ಯಾಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡಲು ಶುರು ಮಾಡಿದರು. ಕೆಲವು ಸಮಯಗಳ ನಂತರ ರಿಯಾನ್ ಜೇಸಿ ಅವರು 4 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ತಿಳ್ಕೊಂಡ್ರು. 1, ಎಲ್ಲದಕ್ಕೂ ನಾವೇ ಜವಾಬ್ದಾರರು. 2, ನಾವು ನಮಗೋಸ್ಕರ ಕೆಲಸ ಮಾಡಿದರೆ ಮಾತ್ರ ನಮ್ಮ ಜೀವನವನ್ನು ಬದಲಾಯಿಸ್ಕೋಬೋದು. 3, ಸ್ಪಷ್ಟ ಗುರಿಗಳನ್ನು ಹಾಕಿಕೊಂಡು ಅವುಗಳನ್ನು ಸಾಧಿಸಲು ನಾವು ಹೆಜ್ಜೆಯನ್ನು ಇಡ್ತಾ ಹೋಗಬೇಕು. ಇನ್ನು 4ನೇದು, ನಾವು ನಮ್ಮನ್ನು ಕಂಡುಕೊಂಡಾಗ ನಾವು ಕೆಟ್ಟ ವಿಷಯಗಳನ್ನು ಬಿಟ್ಟಾಗ ಮತ್ತೆ ಅದನ್ನು ಯೋಚನೆ ಮಾಡಿಕೊಂಡು ಮತ್ತೆ ಅದೇ ಸಿಚುವೇಶನಿಗೆ ನಾವು ತಿರುಗಬಾರ್ದು. ಮುಂದೆ ಅವರೇ ಕೆನಡಾದ ಬ್ರೇನ್ ಟ್ರೇಸಿ ಇಂಟರ್ನ್ಯಾಷನಲ್ನ CEO ಆದರು. ಜನರು ಮತ್ತು ವ್ಯಾಪಾರದಲ್ಲಿ ತುಂಬ ಸ್ಕಿಲ್ನ ಅಕ್ವೈರ್ ಮಾಡಿಕೊಂಡ್ರು. ವಿಶ್ವದಲ್ಲೇ ಅತ್ಯಂತ ಪಾಪ್ಯುಲರ್ ಆದ ವ್ಯಕ್ತಿ ಆದರು. ಜಗತ್ತಿನಲ್ಲೇ 60 ಕಂಟ್ರಿ ಮತ್ತು 1000 ಕಂಪ್ನಿಗಳಿಗೆ ಉಪನ್ಯಾಸ ಮತ್ತು 5000 ಸ್ಪೀಚ್ಗಳನ್ನು ಕೊಟ್ಟಿದ್ದಾರೆ. ಅವರೊಬ್ಬರು ರೈಟರ್ ಆಗಿ ಸೆಲ್ಫ್ ಇಂಪ್ರೂವ್ಮೆಂಟ್, ಸೇಲ್ಸ್ ಮತ್ತು ಹೌ ಟು ಅಚೀವ್ ಯುವರ್ ಗೋಲ್ ಅನ್ನುವ ಬುಕ್ಗಳನ್ನು ಬರೆದಿದ್ದಾರೆ. ಅವರ ಪ್ರಸಿದ್ಧ ಬುಕ್ಗಳೆಂದರೆ ದ ಪವರ್ ಆಫ್ ಸೆಲ್ಫ್ ಕಾನ್ಫಿಡೆಂಟ್, ಈಟ್ ಯುವರ್ ಫ್ರಾಗ್, ನೋ ಎಕ್ಸರ್ಸೈಸ್ ಮತ್ತು ಬ್ರೇನ್ ಟ್ರೇಸಿ ಎನ್ನುವ ಹಲವಾರು ಪ್ರಸಿದ್ಧ ಬುಕ್ಗಳನ್ನು ಕೂಡ ಬರೆದಿದ್ದಾರೆ. ರಿಯಾನ್ ಟ್ರೇಸಿ ಅವರು ಬರೆದಿರುವ ಈ ಸೆಲ್ಫ್ ಕಾನ್ಫಿಡೆಂಟ್ ಪುಸ್ತಕದಲ್ಲಿ ನಿಮ್ಮ ಜೀವನವನ್ನು ಕಾನ್ಫಿಡೆನ್ಸಿಂದ ನಡೆಸಲು ಕೆಲವು ಸೀಕ್ರೆಟ್ಗಳನ್ನು ಬರೆದಿದ್ದಾರೆ. ಈ ಬುಕ್ 2012ರಲ್ಲಿ ಇಂಗ್ಲೀಷಲ್ಲಿ ಬಿಡುಗಡೆ ಆಯಿತು ಮತ್ತು ಹಲವಾರು ರೈಟರ್ ಮತ್ತು ಪಬ್ಲಿಕ್ಗಳು ತುಂಬಾ ಇಷ್ಟಪಟ್ಟರು. ಈ ಬುಕ್ಕನ್ನು 7 ಚಾಪ್ಟರಲ್ಲಿ ಬರೆದಿದ್ದಾರೆ. ನಿಮ್ಮ ಜೀವನದಲ್ಲಿರುವ ಏಕೈಕ ಅಡಚಣೆ ಅಂದರೆ ಅದು ಭಯ. ಸರಿಯಾದ ರೀತಿಯಲ್ಲಿ ಕಾನ್ಫಿಡೆಂಟ್ ಹೊಂದಿದಾಗ ನಾವು ನಮಗೆ ಬೇಕಾಗಿರುವ ಕೆಲಸಗಳನ್ನು ಸಲೀಸಾಗಿ ಮುಗಿಸ್ತೀವಿ ಮತ್ತು ನಮಗೆ ಬೇಕಾಗಿರುವ ಕೆಲಸಗಳು ಈಸಿಯಾಗಿ ಪಡ್ಕೋತೀವಿ. ಚಾಪ್ಟರ್ 1, ದ ಪವರ್ ಆಫ್ ಸೆಲ್ಫ್ ಕಾನ್ಫಿಡೆಂಟ್. ನಮ್ಮ ಆಲೋಚನೆ ಮತ್ತು ನಮ್ಮ ಭಯಗಳು ನಮ್ಮ ಜೀವನದ ಕಂಡೀಷನಿನ ಪರಿಣಾಮವಾಗಿದೆ ಹೊರತು ನಿಮ್ಮ ಸಾಮರ್ಥ್ಯಕ್ಕೆ ಅದು ಪರಿಣಾಮವಾಗಿಲ್ಲ. ನಾವು ಮೊದಲು ಸೆಲ್ಫ್ ಕಾನ್ಫಿಡೆನ್ಸ್ ತರಿಸಲು ನೀವು ಏನಾಗಬೇಕು, ಯಾವ ರೀತಿ ಬದುಕನ್ನು ನಡೆಸಬೇಕು, ಎಲ್ಲಿಗೆ ನೀವು ತಲುಪಬೇಕು ಅನ್ನೋದನ್ನು ಮೊದಲೇ ಬ್ರೈನ್ನಲ್ಲಿ ಯೋಚನೆ ಮಾಡಬೇಕು. ಹೀಗಾಗಿ ನೀವು ಸೆಲ್ಫ್ ಕಾನ್ಫಿಡೆಂಟ್ ತರಿಸ್ಕೋಬೇಕಂದ್ರೆ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಆಗಿರಿ ಮತ್ತು ನೀವು ಮಾಡ್ತಾರೋ ಕೆಲಸಗಳನ್ನು ಕರೆಕ್ಟಾಗಿ ಮಾಡ್ತಾಯಿರಿ ಮತ್ತು ದಿನ ಒಂದೊಂದು ಅಚೀವ್ಮೆಂಟ್ಗಳನ್ನು ಮಾಡಿ ಮತ್ತು ಅದನ್ನು ಟ್ರ್ಯಾಕ್ ಮಾಡಿ ಇಡಿ. ಈ ರೀತಿಯಾಗಿ ನೀವು ಮಾಡಿದ್ರೆ ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ ತುಂಬ ಇನ್ಕ್ರೀಸ್ ಆಗುತ್ತೆ. ತುಂಬ ಕಾನ್ಫಿಡೆನ್ಸ್ ಇರುವ ಜನರು ತಮ್ಮ ಐಡಿಯಾದ ಮೇಲೆ ಒಂದು ದೃಢವಾದ ವಿಶ್ವಾಸವನ್ನು ಹೊಂದಿರ್ತಾರೆ. ಅವರು ಸಂದರ್ಭಕ್ಕೆ ತಕ್ಕ ಹಾಗೆ ತಮ್ಮ ನಂಬಿಕೆಗಳನ್ನು ಬದಲಾಯಿಸೋದಿಲ್ಲ. ಅಂದರೆ ಅವರು ಯಾವುದೇ ಸಿಚುವೇಶನ್ ಇರಲಿ, ಹೇಗೆ ಇರಲಿ, ಅವರ ಪ್ಲ್ಯಾನ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಯಾವತ್ತೂ ಕಂಪ್ಲೇಂಟ್ ಮಾಡೋದಿಲ್ಲ ಮತ್ತು ತಮ್ಮ ಸಿಚುವೇಶನ್ಗೆ ಕೊರಗೋದಿಲ್ಲ. ಚಾಪ್ಟರ್ 2, ದ ಸೀಕ್ರೆಟ್ ಆಫ್ ಸಕ್ಸಸ್. ನೀವು ಯಾವಾಗಲೂ ನಿಮ್ಮ ಗೋಲ್ ಟುವರ್ಡ್ಸ್ ಪಾಸಿಟಿವ್ ಥಿಂಕಿಂಗ್ ಇದ್ದರೆ ನೀವು ನಿಮ್ಮ ಗೋಲ್ನ ಬೇಗ ಅಚೀವ್ ಮಾಡ್ಬೋದು ಮತ್ತು ಬೇಗ ರಿಸಲ್ಟ್ನ ಪಡ್ಕೋಬೋದು. ಇಲ್ಲದಿದ್ದರೆ ನಿಮ್ಮ ಗೋಲು ಇದ್ದ ಕಡೆ ಇರುತ್ತೆ ಮತ್ತು ನೀವು ಜಗತ್ತಿನಲ್ಲೇ ಏನೂ ಅಚೀವ್ ಮಾಡೋಕ್ಕಾಗೋದಿಲ್ಲ. ಇನ್ನೊಂದು, ನಿಮ್ಮ ಗೋಲ್ ಕಡೆ ನಿಮ್ಮ ವ್ಯವಹಾರ ಹೇಗಿದೆ, ಜನರ ಮಧ್ಯೆ ನಿಮ್ಮ ವ್ಯವಹಾರ ಹೇಗಿದೆ ಅನ್ನೋದನ್ನು ನೀವು ಟ್ರ್ಯಾಕ್ ಮಾಡ್ತಾ ಇರಬೇಕು. ಮತ್ತು ನೀವು ಪ್ರತಿದಿನ ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡಬೇಕು. ಯಾವಾಗಲೂ ದಿನಕ್ಕೆ ಅಟ್ಲೀಸ್ಟ್ 2 ಅವರ್ ಆದರೂ ಫೋಕಸ್ ವರ್ಕ್ನ ನೀವು ಮಾಡಲೇಬೇಕು. ಮತ್ತು ನೀವು ಯಾವಾಗಲೂ ಎಮೋಷನ್ ಆಗಿ ಡಿಸಿಷನ್ನ ತಗೋಬಾರ್ದು. ಯಾಕಂದರೆ ಎಮೋಷನ್ ಡಿಸಿಷನ್ಗಳು ಯಾವಾಗಲೂ ತಪ್ಪಾಗೇ ಇರುತ್ತೆ. ನಂತರ ರೈಟರು ಸಕ್ಸಸ್ಸಿನ 3 ಮಂತ್ರವನ್ನು ಹೇಳ್ತಾರೆ. ಅವುಗಳ ಸ್ಪಷ್ಟತೆ, ಬದ್ಧತೆ ಮತ್ತು ಸ್ಥಿರತೆ. ನಾವು ನಮ್ಮ ಕಂಫರ್ಟ್ ಝೋನ್ನಿಂದ ಹೊರಬರಲು ನಿಮ್ಮ ಬೇಕಾಗಿರೋ ಗೋಲ್ಗಳನ್ನು ಚಿಕ್ಕ ತುಂಡಾಗಿ ಮಾಡಿಕೊಂಡು ನೀವು ಅದನ್ನು ಅಚೀವ್ ಮಾಡ್ತಾ ಬಂದರೆ ಒಂದು ಸೆನ್ಸ್ ಆಫ್ ಡೋಪಮೈನ್ ಬೇಗನೆ ಸಿಗುತ್ತೆ. ಅದರಿಂದ ನೀವು ಬೇಗ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಕೆಲಸ ಮಾಡಲು ಯಾವಾಗಲೂ ಎನರ್ಜೆಟಿಕ್ ಆಗಿರ್ತೀರ. ಈ ರೀತಿ ಕಂಫರ್ಟ್ ಝೋನಿಂದ ಹೊರಬಂದು ಗೋಲ್ ಕಡೆ ಫೋಕಸ್ ಮಾಡಲು ಯಾವಾಗಲೂ ನೀವು ಒಂದು ಅಚೀವ್ಮೆಂಟ್ ಮಾಡಿದ್ರೆ ನಿಮಗೆ ನೀವು ಒಂದು ರಿವಾರ್ಡ್ಗಳನ್ನ ಕೊಟ್ಕೊಳ್ಳಿ. ಇನ್ನು 3ನೇದು, ನೀವು ಸೆಲ್ಫ್ ಕಂಟ್ರೋಲ್ ಆಗಿರಬೇಕು. ಈ ಚಾಪ್ಟರಲ್ಲಿ ಲೇಖಕರು ಕರ್ನಲ್ ಹಾವರ್ಡ್ ಅವರ ಸ್ಟೋರಿಯನ್ನು ಹೇಳ್ತಾರೆ. ಯಶಸ್ಸು ವಯಸ್ಸು ನೋಡಿ ಬರೋದಿಲ್ಲ, ನೀವು ಯಾವಾಗ ಬೇಕಾದ್ರೂ ಶುರು ಮಾಡ್ಬೋದು. ಇವರು 66ನೇ ವಯಸ್ಸಿನಲ್ಲಿ ವಿಶ್ವದಲ್ಲೇ ಪ್ರಖ್ಯಾತವುಳ್ಳ KFCಯನ್ನು ಶುರು ಮಾಡಿದರು. ಯಶಸ್ಸು ಯಾವುದೇ ವಯಸ್ಸನ್ನು ನೋಡೋದಿಲ್ಲ, ಅದು ಯಾವಾಗಲೂ ಡಿಸಿಪ್ಲಿನ್ ಮತ್ತು ನಮ್ಮ ನಿರ್ಧಾರವನ್ನು ನೋಡುತ್ತದೆ ಅನ್ನೋದಕ್ಕೆ ಈ ಸ್ಟೋರಿನ ಒಂದು ಒಳ್ಳೆಯ ಉದಾಹರಣೆ. ನಾವು ಸಕ್ಸಸ್ ಆಗಬೇಕು ಅಂದರೆ ಯಾವಾಗಲೂ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಸಕ್ಸಸ್ಫುಲ್ ಪೀಪಲ್ನ ಫಾಲೋ ಮಾಡಬೇಕು. ನೀವು ಸಕ್ಸಸ್ ಆಗಬೇಕು ಅಂದರೆ ನಿಮ್ಮ ಹತ್ರ ಇರೋ ಎಲ್ಲ ಡೌಟ್ಗಳನ್ನು ಒಂದು ಪೇಪರ್ನಲ್ಲಿ ಬರೆದು ಅದು ಏನಕ್ಕೆ ಸಾಲ್ವ್ ಆಗಿಲ್ಲ ಅಥವಾ ಏನಕ್ಕೆ ನನಗೆ ಅರ್ಥ ಆಗ್ತಾಯಿಲ್ಲ ಅಂತ ನೀವು ಮೊದಲು ತಿಳ್ಕೊಳ್ಳಿ ಮತ್ತು ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಚಾಪ್ಟರ್ 4, ದ ಗೇಮ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್.
ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಬೆಳೆದಿರ್ತೀವೋ, ಯಾವ ಎನ್ವೈರ್ಮೆಂಟಲ್ಲಿ ಬೆಳೆದಿರ್ತೀವೋ, ಏನು ಕೇಳಿಸ್ಕೊಂಡಿರ್ತೀವೋ ಅದೇ ನಾವು ದೊಡ್ಡವರಾದ್ಮೇಲೂ ಕೂಡ ಮೈಂಡಲ್ಲಿ ಉಳಿದು ಬಿಡುತ್ತೆ. ಯಾಕಂದರೆ ನಾವು ಚಿಕ್ಕವರಿದ್ದಾಗ ಎಲ್ಲ ಕಲಿಯೋದು ಬೇಗ ಬೇಗ ಇರುತ್ತೆ. ನೀವು ಯಾವುದೇ ಲ್ಯಾಂಗ್ವೇಜ್ ಆಗಲಿ ಬೇಗ ಬೇಗ ಕಲಿತಿರ್ತೀರ. ಈ ರೀತಿ ಥಾಟ್ಸ್ ಇದ್ದರೆ ನೀವು ದೊಡ್ಡವರಾದ್ಮೇಲೂ ಕೂಡ ಚೇಂಜ್ ಮಾಡ್ಬೋದು. ಅದು ಕಷ್ಟ ಆಗಿರುತ್ತೆ. ಆದರೆ ನೀವು ಪ್ರಯತ್ನ ಪಟ್ಟರೆ ನೀವು ನಿಮ್ಮ ಥಾಟ್ಸ್ಗಳನ್ನ ಬೇರೆ ಡೈರೆಕ್ಷನ್ಗೆ ಹೋಗಲು ಫೋಕಸ್ ಮಾಡ್ಬೋದು. ಫಸ್ಟ್ ನಿಮ್ಮ ಮೈಂಡಲ್ಲಿರುವ ನೆಗೆಟಿವ್ ಥಾಟ್ಸ್ ಮತ್ತು ಒಂದು ಸೆಲ್ಫ್ ಬಿಲೀವ್ ಸಿಸ್ಟಮ್ನ ಚೇಂಜ್ ಮಾಡ್ಕೊಳ್ಳಿ. ನೀವೇನಾದ್ರು ಗೋಲ್ ಅಚೀವ್ ಮಾಡಬೇಕು ಅಂದರೆ ಆ ಗೋಲ್ನ ಪ್ರತಿ ಸಜೆಷನ್ನ ಪಡಿತೀರಿ ಮತ್ತು ನಾಲೆಜ್ನ ಇಂಕ್ರೀಸ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು ಮಾಡ್ತಾಯಿದ್ರೆ ನಿಮ್ಮ ಮೈಂಡಲ್ಲಿರುವ ಸೆಲ್ಫ್ ಡೌಟ್ ಮತ್ತು ಸೆಲ್ಫ್ ಕಾನ್ಫಿಡೆಂಟ್ ತುಂಬ ಇನ್ಕ್ರೀಸ್ ಆಗುತ್ತೆ ಮತ್ತು ಸೆಲ್ಫ್ ಡೌಟ್ ಕೂಡ ಡಿಕ್ರೀಸ್ ಆಗುತ್ತೆ. ನಿಮ್ಮ ಲೈಫ್ನ ನಿಮ್ಮ ಕಂಟ್ರೋಲಿಗೆ ತರಲೇಬೇಕು, ಇಲ್ಲ ಅಂದರೆ ನೀವು ಅಂದ್ಕೊಂಡಿರೋ ಗೋಲು ಅಚೀವ್ ಆಗೋದಿಲ್ಲ. ಚಾಪ್ಟರ್ 5 ಕಂಟ್ರೋಲ್ ಯುವರ್ ಥಾಟ್ಸ್. ಅಂದರೆ ನಿಮ್ಮ ಬ್ರೈನಲ್ಲಿ ನಡೆಯುವ ಥಾಟ್ಸ್ಗಳ ಬಗ್ಗೆ ಕಂಟ್ರೋಲ್ ಇರಲಿ. ಅಂದರೆ ನೀವು ನಿಮ್ಮ ಕೆಲಸಗಳ ಮೇಲೆ ಕಂಟ್ರೋಲ್ ಪಡ್ಕೊಂಡು ಅದನ್ನು ಹೇಗೆ ಅಚೀವ್ ಮಾಡೋದು ಅಂತ ಥಿಂಕ್ ಮಾಡಿ ನೀವು ಸ್ವಲ್ಪ ಡಿಸಿಪ್ಲಿನಿಂದ ವರ್ಕ್ ಮಾಡಬೇಕು. ಹೀಗಿದ್ರೆ ಮಾತ್ರ ನೀವು ಅಚೀವ್ ಮಾಡ್ಬೋದು. ಮತ್ತು ಯಾವಾಗಲೂ ನೀವು ಹೇಗೆ ಗ್ರೋ ಆಗೋದು ಅಂತ ಥಿಂಕ್ ಮಾಡ್ತಾಯಿರಿ ಮತ್ತು ಪ್ರಶ್ನೆಯನ್ನು ಕೇಳ್ತಾಯಿರಿ. ಯಾರು ನಿಮ್ಮ ಕೆಲಸದಲ್ಲಿ ಮಿಸ್ಟೇಕನ್ನು ಹುಡುಕ್ತಿದ್ರೆ ಕೋಪಗೊಳ್ದೇ ನೀವು ಆ ಮಿಸ್ಟೇಕನ್ನು ಸರಿ ಮಾಡ್ಕೊಳ್ಳಿ. ಮತ್ತು ನೀವು ಮಾಡ್ತಿರೋ ಕೆಲಸ ನಿಮಗೆ ಸಂತೃಪ್ತಿ ಕೊಡಬೇಕು, ಅಂದರೆ ಖುಷಿ ಕೊಡಬೇಕು. ಇಲ್ಲ ಅಂದರೆ ನೀವು ಮಾಡ್ತಿರೋ ಕೆಲಸ ನಿಮಗೆ ರಿಸಲ್ಟ್ ತಂದು ಕೊಡೋದಿಲ್ಲ. ಹಾಗಾಗಿ ನೀವು ಯಾವ ಕೆಲಸ ಮಾಡಿದರೆ ತುಂಬ ಖುಷಿಯಾಗಿರ್ತಾರೋ ಆ ಕೆಲಸ ಹೆಚ್ಚಾಗಿ ಮಾಡಲು ಪ್ರಯತ್ನ ಮಾಡಿ. ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿರೋ ಹಾಗೆ ನಿಮಗೆ ಯಾವುದರಲ್ಲಿ ಖುಷಿ ಸಿಗುತ್ತೋ, ದುಡ್ಡು ಸಿಗುತ್ತೋ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ಅಂಥ ಕೆಲಸಗಳನ್ನು ಆಯ್ಕೆ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ. ನಿಮ್ಮ ಲೈಫಿನ ಪ್ರಾಬ್ಲಮ್ಸಿಂದ ಹೊರ ಬರಬೇಕು ಅಥವಾ ದೂರ ಹೋಗಬೇಕು ಅಂದರೆ ನೀವು ಆ ಪ್ರಾಬ್ಲಮ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮತ್ತು ಫ್ಯೂಚರಲ್ಲಿ ನಿಮಗೆ ಯಾವ ರೀತಿ ಕ್ರೈಸಿಸ್ ಬರ್ಬೋದು, ಕಷ್ಟ ಬರ್ಬೋದು ಅಂತ ಮೊದಲೇ ಥಿಂಕ್ ಮಾಡಿ ಒಂದು ಬ್ಲೂ ಪ್ರಿಂಟನ್ನು ತಯಾರು ಮಾಡ್ಕೋಬೇಕು. ನಾವು ಹೇಗೆ ಫೈನಾನ್ಸಲ್ಲಿ ಒಂದು ಎಮರ್ಜೆನ್ಸಿ ಫಂಡ್ನ ಇಡಲೇಬೇಕು ಅಂತ ಹೇಳ್ತೀವೋ ಅದೇ ರೀತಿ ನೀವು ನಿಮ್ಮ ಕಷ್ಟಗಳನ್ನು ದೂರ ಮಾಡಲು ನೀವು ಮೊದಲೇ ಥಿಂಕ್ ಮಾಡಬೇಕು, ಈ ರೀತಿ ಕಷ್ಟ ನನಗೆ ಫ್ಯೂಚರಲ್ಲಿ ಬರ್ಬೋದು ಅಂತ. ಮತ್ತು ಆ ಕಷ್ಟಗಳನ್ನು ಸಾಲ್ವ್ ಮಾಡಲು ನೀವು ಯಾವಾಗಲೂ ತಯಾರಾಗಿರಬೇಕು. ಕೊನೆಯಲ್ಲಿ ರೈಟರು ಸಕ್ಸಸ್ಸಿಗೆ ಒಂದು 5 ಪಾಯಿಂಟನ್ನು ಹೇಳಿದ್ದಾರೆ. ಮೊದಲನೇದು, ನೀವೇನಾದ್ರು ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದರೆ ನೀವು ಹಿಂದೆ ತಾಂಡಿರೋ ನಿರ್ಧಾರಗಳನ್ನ ಪರಿಶೀಲನೆ ಮಾಡಿಕೊಂಡು ಅದನ್ನು ಬದಲಾಯಿಸ್ಕೊಂಡು ಮುಂದೆ ಹೋಗಬೇಕು. ಎರಡನೇದು, ನೀವು ಮಾಡ್ತಿರೋ ಕೆಲಸದಲ್ಲಿ ಯಾವಾಗಲೂ ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡಿ. ಇನ್ನು ಮೂರನೇದು, ಯಾವಾಗಲೂ ನೀವು ಸೆಲ್ಫ್ ಕಾನ್ಫಿಡೆನ್ಸಿಂದ ಇರಿ ಮತ್ತು ಯಾವಾಗಲೂ ಜವಾಬ್ದಾರಿ ತಗೊಳ್ಳಲು ಮುಂದೆ ನಿಂತಿರಿ. ನಾಲ್ಕನೇದು, ನಿಮ್ಮ ಗುರಿ ತಲುಪಲು ನೀವು ಯಾವ ಸ್ಟೆಪ್ ತಗೊಳ್ಬೇಕು ಆಯಾ ಸ್ಟೆಪ್ಗಳನ್ನ ಬೇಗ ತಗೊಳ್ಳಿ. ಇನ್ನು ಮೂರನೇದು, ನಿಮ್ಮ ಲೈಫಲ್ಲಿ ಒಂದು ವ್ಯಾಲ್ಯೂ ಆ್ಯಡ್ ಮಾಡುವ ಕೆಲಸಗಳನ್ನು ಆಯ್ಕೆ ಮಾಡಿಕೊಂಡು ಆ ಆಯ್ಕೆಯ ಮೇಲೆ ಆ್ಯಕ್ಷನ್ ತಗೊಳ್ಳಿ.